ನಮಸ್ತೆ, ಹ್ಯಾಪಿ ಈವ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಈವ್ನಿಂಗ್. ಎಲ್ಲರಿಗೂ ಸ್ವಾಗತ ಮಾಡಿಯ ಸ್ಟೂಡೆಂಟ್ಸ್. ನಮಸ್ತೆ, ಹ್ಯಾಪಿ ಈವ್ನಿಂಗ್. ನಮಸ್ತೆ Evening, sir. ಗುರುಜಿ, ಹ್ಯಾಪಿ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್ ನಮಸ್ತೆ ಗುರುಜಿ. Evening, ಗುರುಜಿ ಹ್ಯಾಪಿ Happy ಈವ್ನಿಂಗ್. evening, Guruji. ಹ್ಯಾಪಿ ಈವ್ನಿಂಗ್ ಗುರುಜಿ. Happy evening, Guruji. ಹ್ಯಾಪಿ ಈವ್ನಿಂಗ್ Guruji. ಇದೆಲ್ಲ ಮಾಡೋದ್ರಿಂದ ಹೋಗ್ಬಿಟ್ಟು ಹ್ಯಾಪಿ ಈವ್ನಿಂಗ್ ಗುರುಜಿ. ಈವ್ನಿಂಗ್ ಯಾರೆಲ್ಲ ಹ್ಯಾಪಿ Good morning, sir. Good evening, Happy evening, sir. Guruji. ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ Happy evening. ಹ್ಯಾಪಿ ಈವ್ನಿಂಗ್ ಗುರುಜಿ. ನಮಸ್ತೆ, ನಮಸ್ತೆ ಆಲ್ ಆಫ್ ಯು. ಹ್ಯಾಪಿ ಹ್ಯಾಪಿ ಈವ್ನಿಂಗ್. ಈವ್ನಿಂಗ್ ಗುರುಜಿ. ಶುಭೋದಯ. ನಮಸ್ತೆ ಸರ್. ಹ್ಯಾಪಿ ಈವ್ನಿಂಗ್ ಗುರುಜಿ. ನಮಸ್ತೆ ಗುರುಗಳೇ. ನಮಸ್ತೆ, ನಮಸ್ತೆ. ನಮಸ್ತೆ ಸರ್. ಗುರುಜಿ, ಹ್ಯಾಪಿ ಈವ್ನಿಂಗ್. ಸೊ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಎಲ್ಲರಿಗೂ. ಹ್ಯಾಪಿ ಈವ್ನಿಂಗ್. ವೆಲ್ಕಮ್ ಫಾರ್ ದಿಸ್ ಅಮೇಝಿಂಗ್ ವಂಡರ್ಫುಲ್ ನ್ಯೂ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್. ಸೊ ಅಮಾವಾಸ್ಯೆಯ ಈ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆ ಡೀಟೇಲ್ಸ್ ಬಂದಿರುತ್ತೆ. ಸೊ ಬಟ್ ಸ್ಟಿಲ್ ಬೇಕಾಗಿರೋಂಥದ್ದು ಒಂದು ವೈಟ್ ಶೀಟ್. ಯೆಲ್ಲೋ ಶೀಟ್ ಇದ್ರು ವಂಡರ್ಫುಲ್, ಎಲ್ಲೋ ಇಲ್ಲ ಅಂದ್ರೂ ವೈಟ್ ಶೀಟ್ ಕೂಡ ನಡೆಯುತ್ತೆ. ಜೊತೆಗೆ ಬೇಕು ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್ ಯಾವ್ದಾದ್ರು, ಜೊತೆಗೆ ಒಂದು ತಟ್ಟೆ, ಚಿಮಟ, ಹೋಲ್ಡರ್, ಅದ್ರ ಜೊತೆಗೆ ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಓಕೆ, ಹಾಗೆ ನೀರ್ ಬಾಟಲ್. ಇದ್ರ ಜೊತೆಗೆ ಬೇಕು ನಿಮ್ಮ ವಿಶಸ್. ಏನ್ ನೀವು ಅಚೀವ್ ಮಾಡಬೇಕು, ಏನ ಪಡ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ರ ಆ ವಿಶಸ್ ನ ನೀವು ಮನ್ಸಲ್ಲೇ ರೆಡಿ ಇಟ್ಕೋಬೇಕು. ಸರಿನಾ? ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ ಕ್ವಿಕ್ಲಿ, ಸೊ ದಟ್ ನಾವು ಶುರು ಮಾಡೋಣ. ಓಕೆ, ಸೊ ಎಷ್ಟ್ ಜನ ಈ ಒಂದು ಅಮಾವಾಸ್ಯೆ ರಿಚುವಲ್ ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು? ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಫಸ್ಟ್ ಟೈಮ್ ಅಂತ, FT ಅಂತ ಹಾಕಿ. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಓಕೆ, ಸೋ ಮೆನಿ ಆಫ್ ಯು. ಎಷ್ಟೊಂದು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರಂತ ಇದ್ದೀರಾ. ಸೊ ಕೇಳಿಸ್ಕೊಳ್ಳಿ ಎಲ್ಲರೂ. ಓಕೆ, ಸೊ ಏನಿದು ಅಮಾವಾಸ್ಯೆ ಅಂದಾಗ ಏನು ಅರ್ಥ ಆಕ್ಚುಲಿ ತಿಳ್ಕೊಳ್ಳೋಣ. ನೋಡಿ, ಸಾಕಷ್ಟು ಜನಕ್ಕೆ ಅಮಾವಾಸ್ಯೆ ಅಂದಾಗ ತುಂಬಾ ಮನ್ಸಲ್ಲಿ ಸಡನ್ ಆಗಿ ಏನ್ ಬರುತ್ತೆ, ನೆಗೆಟಿವ್ ಅನ್ಸುತ್ತೆ. ಓಕೆ, ಅಮಾವಾಸ್ಯೆ ಅಂದ್ರೆ ಬ್ಲ್ಯಾಕ್, ಚಂದ್ರ ಇಲ್ಲ, ಸೊ ಅದು ಕತ್ಲೆ, ಸೊ ನೆಗೆಟಿವ್ ಎನರ್ಜಿ, ಈ ತರ ಎಲ್ಲ ತುಂಬಾ ಜನಕ್ಕೆ ಅನ್ಸುತ್ತೆ. ಸೊ ನಾನು ಇದೇ ತರ ತಪ್ಪು ಭಾವನೆಲಿದ್ದೆ ವೆರಿ ಲಾಂಗ್ ಬ್ಯಾಕ್. ಬಟ್ ಆಮೇಲೆ ಕಲ್ತ್ಕೊಂಡೆ, ತಿಳ್ಕೊಂಡೆ, ಅರ್ಥ ಮಾಡ್ಕೊಂಡೆ ನಾನು. ಸೊ ಈ ಒಂದು ಆಕಲ್ಟ್ ಫೀಲ್ಡ್ ಬಂದ್ಮೇಲಿಂದ ಏನಪ್ಪಾ ಅಂತ ಹೇಳಿದ್ರೆ, ಈ ಅಮಾವಾಸ್ಯೆ ಈಸ್ ಅ ವಂಡರ್ಫುಲ್ ಎನರ್ಜಿ. ಯಾಕೆ ಅಂತ ಹೇಳಿದ್ರೆ, ಹುಣ್ಣಿಮೆ, ಅಮಾವಾಸ್ಯೆ, ಈ ಎರಡು ಸಮಯ ಇದೆಯಲ್ವಾ, ಈ ಎರಡು ಸಮಯ ಅದ್ಭುತವಾದ ಎನರ್ಜಿ ಇರುತ್ತೆ ಅವತ್ತಿನ ದಿನ. ಹುಣ್ಣಿಮೆ ಆಗಿರ್ಬೋದು ಅಥವಾ ಅಮಾವಾಸ್ಯೆ ಆಗಿರ್ಬೋದು. ಸರಿನಾ? ಅಮಾವಾಸ್ಯೆ ಅಂತ ಹೇಳಿದ್ರೆ ನೋಡಿ, ನೋ ಮೂನ್, ಅವತ್ತು ಚಂದ್ರ ಇಲ್ಲ, ಝೀರೋ. ಓಕೆ, ಚಂದ್ರ ಇಲ್ಲ, ಝೀರೋ ಅಂತ ಅರ್ಥ. ಸೊ ನೋ ಮೂನ್. ಸೊ ಇಲ್ಲಿಂದ ಏನಾಗತ್ತೆ, ಅಮಾವಾಸ್ಯೆ ಆದ್ಮೇಲಿಂದ ಏನಾಗತ್ತೆ, ಚಂದ್ರ ಬೆಳೆಯಕ್ ಶುರು ಆಗ್ತಾನೆ, ವೃದ್ಧಿ ಆಗಕ್ ಶುರು ಆಗ್ತಾನೆ. ಅಂದ್ರೆ ಚಂದ್ರ ಗ್ರೋತ್ ಆಗಕ್ ಶುರು ಆಗ್ತಾನೆ. ಸೊ ಚಂದ್ರ ಗ್ರೋತ್ ಆಗಿ ಪೂರ್ಣ ಚಂದ್ರನ ಆಗ್ತಾನೆ. ಸೊ ಅಂದ್ರೆ ಅರ್ಥ, ಈ ಅಮಾವಾಸ್ಯೆಯ ದಿನ ನಾವು ಏನೇ ಒಂದು ಒಳ್ಳೆ ಕಾರ್ಯಗಳು, ಒಳ್ಳೆ ಕೆಲಸಗಳು, ಅಥವಾ ಏನಾದ್ರೂ ಶುರು ಮಾಡಿದಾಗ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಇದೆಲ್ಲನೂ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ ನಿಮ್ಗೆ. ಯಾಕಂದ್ರೆ ಅವತ್ತಿನ ದಿನ ನೀನ್ ಬರ್ದಂತ ಗುರಿಗಳು ಅಥವಾ ಬರ್ದಂತ ಮ್ಯಾನಿಫೆಸ್ಟೇಷನ್ಸ್, ಏನೇ ಶುರು ಮಾಡುವಂಥದ್ದು, ಇದೆಲ್ಲ ಚಂದ್ರ ಹೇಗೆ ಬೆಳೀತಾ ಹೋಗ್ತಾನೆ, ಅದು ಕೂಡ ಬೆಳೆದು ನಿಮಗೆ ಫುಲ್ ಮೂನ್ ಅಥವಾ ಅಚೀವ್ ಆಗಂಥದ್ದು, ಮ್ಯಾನಿಫೆಸ್ಟ್ ಆಗಂಥದ್ದನ್ನ ನೋಡ್ಬೋದು. ಸೊ ದ್ಯಾಟ್ ಈಸ್ ವೈ ತುಂಬಾ ಜನಕ್ಕೆ ಗೊತ್ತಿರೋರ್ಗೆ, ಓಕೆ, ಕೆಲವು ಪಂಗಡಗಳಲ್ಲಿ ಅವ್ರಿಗೆ ಗೊತ್ತು ಅಮಾವಾಸ್ಯೆ ಅಂದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ. ಅಂಡ್ ಎಷ್ಟೋ ಜನ ಏನ್ ಮಾಡ್ತಾರೆ, ಅಮಾವಾಸ್ಯೆ ದಿನ
ಒಳ್ಳೆ ಕೆಲಸಗಳು ಮಾಡ್ತಾರೆ, ಶುರು ಮಾಡ್ತಾರೆ, ಅವತ್ತೇ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು, ಬೈ ಮಾಡೋದು, ಈ ಥರ ಎಲ್ಲನೂ ಮಾಡ್ತಾರೆ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ಒಂದು ಹಿಂದೂ ಹಬ್ಬಗಳಲ್ಲಿ ಎಷ್ಟೊಂದು ಅಮಾವಾಸ್ಯೆ ದಿನನೇ ಬರುತ್ತೆ. ಎಷ್ಟೊಂದು ಹಬ್ಬಗಳು ಅಮಾವಾಸ್ಯೆ ಬರುತ್ತೆ. ಫಾರ್ ಎಕ್ಸಾಂಪಲ್ ದೀಪಾವಳಿ ಆಗಿರ್ಬೋದು ಅಲ್ವಾ. ಸೊ ಎಷ್ಟೊಂದು ಹಬ್ಬಗಳೆಲ್ಲ ಅಮಾವಾಸ್ಯೆ ದಿನನೇ ಬರುತ್ತೆ. ಅಂದ್ರೆ ಅರ್ಥ ಅವತ್ತಿನ ದಿನ ತುಂಬಾ ಎನರ್ಜಿ ಪವರ್ಫುಲ್ ಅಂತ ಹೇಳಿ ಅರ್ಥ. ಸೊ ನಾವು ಈ ಒಂದು ಅಮಾವಾಸ್ಯೆಯ ದಿನದಲ್ಲಿ ಈ ರಿಚುವಲ್ ನ ಮಾಡ್ತಾರೆ. ರಿಚುವಲ್ ಅಂದ್ರೆ ಏನು? ಕೆಲವು ಮ್ಯಾನಿಫೆಸ್ಟೇಷನ್ ನ ಕ್ರಮಗಳು. ಅದನ್ನ ನಾವು ಮಾಡ್ತಾ ಯೂನಿವರ್ಸ್ ಇಂದ ಬ್ಲೆಸ್ಸಿಂಗ್ಸ್ ಪಡಿತೀವಿ, ಎನರ್ಜಿ ಪಡಿತೀವಿ, ಜೊತೆಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀವಿ. ಸೊ ಈ ರೀತಿಯಾಗಿ ನಾವು ರಿಚುವಲ್ ನ ಮಾಡೋದ್ರಿಂದ ತುಂಬಾ ಬೇಗ ನಾವು ನಮ್ಮ ವಿಶಸ್ ನ ಅದ್ಭುತವಾಗಿ ಅಚೀವ್ ಮಾಡ್ಬೋದು. ಓಕೆ, ಸೊ ಈ ರಿಚುವಲ್ಸ್ ನಾನು ಫ್ರಮ್ ಲಾಂಗ್ ಟೈಮ್ ಎವ್ರಿ ಮಂತ್ ಫಾಲೋ ಮಾಡ್ತಾ ಬರ್ತಾ ಇದೀನಿ. ಅಂಡ್ ಮೊದಲೆಲ್ಲ ಬರೀ ಪೇಯ್ಡ್ ಸ್ಟೂಡೆಂಟ್ಗೆ ಅಷ್ಟೇ ಇತ್ತು. ವಂಡರ್ಫುಲ್ ರಿಸಲ್ಟ್ಸ್ ಪಡಿತಾ ಇದ್ರು. ಆಮೇಲೆ ಅಂದ್ಕೊಂಡು ಎಲ್ಲರಿಗೂ ಹೆಲ್ಪ್ ಆಗಲಿ, ಒಳ್ಳೇದಲ್ವಾ ಅಂತ ಹೇಳಿ ಸೊ ಐ ಮೇಡ್ ಇಟ್ ಓಪನ್, ಎಲ್ಲರೂ ಅಟೆಂಡ್ ಮಾಡೋ ಥರ. ದೆನ್ ಐ ಥಾಟ್ ಯಾಕೆ ಬರೀ ಲೈವ್ ಮಾತ್ರ, ಸೊ ವಿಡಿಯೋನು ನೋಡ್ಕೊಂಡು ಮಾಡ್ಲೇಬೇಕಂದ್ರೆ ಅಂತ ಹೇಳಿ. ಸೊ ಈ ಕ್ಲಾಸ್ ಮುಗಿದ್ಮೇಲೆ ಇದರ ವಿಡಿಯೋ ಕೂಡ ಮತ್ತೆ ಯೂಟ್ಯೂಬ್ ಅಲ್ಲಿ ಬರುತ್ತೆ. ನೀವು ನೋಡ್ಕೊಂಡು 24 hours ಒಳಗಡೆ ಇದನ್ನ ಮಾಡ್ಬೋದು ಮತ್ತೆ. ಬಿಕಾಸ್ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯ ಎನರ್ಜಿ 24 ಗಂಟೆವರೆಗೂ ಸಮಯ ಇರುತ್ತೆ. ಸೊ ವಿಡಿಯೋನ ನೋಡ್ಕೊಂಡು ನೀವು 24 ಗಂಟೆಲಿ ಆ ರಿಚುವಲ್ ನ ಮತ್ತೊಮ್ಮೆ ಮಾಡ್ಬೋದು. ರೈಟ್. ಸೊ ಇದ್ರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫ್ರಮ್ ಲಾಂಗ್ ಟೈಮ್ ಈ ರಿಚುವಲ್ಸ್ ನ ಫಾಲೋ ಮಾಡಿ, ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ 6 months ಇಂದ ಅಟೆಂಡ್ ಮಾಡ್ತಾ ಇದ್ದಾರೆ ಎವ್ರಿ ಹುಣ್ಣಿಮೆ ಅಮಾವಾಸ್ಯೆ. ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ 1 year ಇಂದ ಅಟೆಂಡ್ ಮಾಡ್ತಾರೆ, 2 years 3 years ಇಂದ ಅಟೆಂಡ್ ಮಾಡ್ತಿರೋರು ಇದ್ದಾರೆ ಅಲ್ವಾ. ಸೊ ಮಕ್ಕಳು ಕೂಡ ಅಟೆಂಡ್ ಮಾಡ್ತಾರೆ, ಫ್ಯಾಮಿಲಿ ಸಮೇತ ಅಟೆಂಡ್ ಮಾಡ್ತಾರೆ. ಇದೆಲ್ಲ ಈ ರಿಚುವಲ್ಸ್ ನ ಮಾಡಿ ಅವರ ಲೈಫಲ್ಲಿ ಎಷ್ಟೋ ಒಂದು ವಿಚಾರಗಳನ್ನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಸರಿಪಡಿಸ್ಕೊಂಡಿದ್ದಾರೆ, ಅಚೀವ್ ಮಾಡಿದ್ದಾರೆ, ವಂಡರ್ಫುಲ್ ರಿಸಲ್ಟ್ಸ್ ನ ಪಡೆದಿದ್ದಾರೆ. ಎಸ್. ಸೊ ಟೆಲ್ ಮಿ, ಯಾರೆಲ್ಲ ಈ ರಿಚುವಲ್ಸ್ ಇಂದ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ರಿಚುವಲ್ ಇಂದ ರಿಸಲ್ಟ್ಸ್ ನ ಪಡೆದಿದ್ದೀರಾ? ಚಾಟ್ ಬಾಕ್ಸ್ ಹಾಕಿ ಐ ಗಾಟ್ ದ ರಿಸಲ್ಟ್ ಅಥವಾ ಅನ್ಮ್ಯೂಟ್ ಮಾಡಿ ಕೂಡ ಹೇಳಿ. ಬಂದಿದೆ. ಗೆಟಿಂಗ್ ರಿಸಲ್ಟ್ ಗುರುಜಿ. ಆಗ್ತೈತೆ ಗುರುಜಿ, ಥ್ಯಾಂಕ್ ಯು ತುಂಬಾ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಗುರುಜಿ. Thank you, sir. ನಮಗೂ ಕೂಡ ಆಗ್ತಾ ಇದೆ ಗುರುಜಿ. ಗುರುಜಿ, ನಮ್ಗೆ ಧ್ಯಾನ, ನಮ್ಗೆ ಇದರಿಂದ ರಿಚುವಲ್ ಇಂದ ನಮ್ಗೆ ಎಲ್ಲ ಒಳ್ಳೇದಾಗಿದೆ ಗುರುಜಿ. ಮನೆಯಲ್ಲಿ ಎಲ್ಲ ಶಾಂತಿ ಇದೆ. ಇವ್ರು ನಮ್ ತಾಯಿಯವರು. ನಮ್ಮನ್ನ ನೋಡಿ ಎಷ್ಟೋ ಜನ ಅಟೆಂಡ್ ಆಗ್ತಿದಾರೆ ಗುರುಜಿ ಮ್ಯಾನಿಫೆಸ್ಟೇಷನ್ ಗೆ. ಬಹಳ ಜನಕ್ಕೆ ನಾನ್ ಹೇಳಿದ್ಗೆಲ್ಲ ಇದು ಅವ್ರಿಗೆಲ್ಲ ರಿಸಲ್ಟ್ ಬಹಳ ಜನ ಸೂಪರ್, ವಂಡರ್ಫುಲ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇಟ್ಸ್ ಅದಕ್ಕೆ ನಾನು ಫ್ರೀ ಓಪನ್ ಆಗಿ ಇಟ್ಟಿರೋಂಥದ್ದು. ಆ್ಯಂಡ್ ಐ ನೋ ಎಷ್ಟೋ ಜನ ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ರಿಚುವಲ್ಗಳಿಗೆ ಪೇ ಮಾಡಿಸ್ಕೊಳ್ತಾರೆ, ಚಾರ್ಜಸ್ ಮಾಡ್ತಾರೆ. ಓಕೆ, ಸೆಷನ್ ಪೇಯ್ಡ್ ಸೆಷನ್ ಥರ ಮಾಡ್ತಾರೆ. ಬಟ್ ಐ ಫೀಲ್ ಲೈಕ್ ಎಲ್ಲರಿಗೂ ಈಸಿಲಿ ಇದನ್ನ ಮ್ಯಾನಿಫೆಸ್ಟೇಷನ್ ಕಲಿತು ಮಾಡಬೇಕು ಅಂತ ಹೇಳಿ. ಸೊ ಇಟ್ಸ್ ಅ ಫ್ರೀ ಕ್ಲಾಸ್ ಥರ. ಓಕೆ, ಸೊ ಮೇಕ್ ಶೋರ್ ದಟ್ ನೀವು ಅದು ಎನರ್ಜಿ ಎಕ್ಸ್ಚೇಂಜ್ ಏನು ಮಾಡ್ತೀರಾ, ಸೊ ಎನರ್ಜಿ ಎಕ್ಸ್ಚೇಂಜ್ ಏನಪ್ಪ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಕ್ಲಾಸ್ನ ವಿಡಿಯೋ ಆಗಿರ್ಬೋದು ಅಥವಾ ಈ ಕ್ಲಾಸ್ ಅನೌನ್ಸ್ ಆದಾಗ ಇದರ ಲಿಂಕ್, ಸೆಷನ್ನ ಲಿಂಕ್, ಇದನ್ನ ನೀವೊಂದು 5 ಜನ 10 ಜನಕ್ಕೆ ಶೇರ್ ಮಾಡಿದ್ರೆ ಅವರು ಅಟೆಂಡ್ ಮಾಡ್ಬೋದು, ಅವ್ರಿಗೂ ಒಳ್ಳೇದಾಗ್ಬೋದು. ಅದರಿಂದ ನಿಮಗೂ ಒಳ್ಳೇದಾಗತ್ತೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ಎನರ್ಜಿ ಎಕ್ಸ್ಚೇಂಜ್ ಅಷ್ಟೇ. ಮಾಡಿ. ಓಕೆ, ಸೊ ಶುರು ಮಾಡೋಣ. ಆರ್ ಯು ಆಲ್ ರೆಡಿ? ಎಲ್ಲರ ಹತ್ರ ರೆಡಿ ಇದೆಯಾ ಸಾಮಗ್ರಿಗಳು? ವೈಟ್ ಪೇಪರ್ ಅಥವಾ ಯೆಲ್ಲೋ ಪೇಪರ್, ರೆಡ್ ಕಲರ್ ಮಾರ್ಕರ್, ತಟ್ಟೆ ಅಥವಾ ಬೌಲ್, ಆ್ಯಂಡ್ ಚಿಮ್ಟಾ, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್, ದೀಪ, ಇದೆಲ್ಲ ರೆಡಿ ಇದೆಯಾ? ಎಸ್, ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ, ರೆಡಿ ಸರ್ ಅಂತ ಹೇಳಿ. ರೆಡಿ ಗುರುಜಿ. ರೆಡಿ ಸರ್, ರೆಡಿ. ಸೂಪರ್. ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ದೇ ಆರ್ ಟ್ರಾವೆಲಿಂಗ್. ಬೆಂಗಳೂರಿಗೆ ಆಫ್ಲೈನ್ ಪ್ರೋಗ್ರಾಮ್ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ದಟ್ ಇಸ್ ವೈ
ಎಷ್ಟು ಜನ ಅಟೆಂಡ್ ಮಾಡೋಕ್ಕೆ ಆಗ್ತಿಲ್ಲ. ಓಕೆ, ಎನಿವೆ ನೋ ಪ್ರಾಬ್ಲಮ್, ಕೇಳಿಸ್ಕೊಳ್ಳಿ ಅಥವಾ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಸೊ ಶುರು ಮಾಡೋಣ. ಹೇಗೆ ಬರಿಬೇಕು, ಓಕೆ, ಏನು ಬರಿಬೇಕು ಫಸ್ಟ್ ಆಫ್ ಆಲ್. ಸೊ ಈ ಒಂದು ವೈಟ್ ಶೀಟ್ ಅಲ್ಲಿ ನಾವು ಏನ್ ಬರಿತೀವಪ್ಪ ಅಂದ್ರೆ ನಮ್ಮ ವಿಶಸ್ನ ಬರಿತೀವಿ. 5 ವಿಶಸ್ ಅಥವಾ 5, 6, 7, 8 ವಿಶಸ್ ಬರಿಬೋದು ನೀವು. ಸೊ ಏನ್ ಬರಿತೀರಾ, ನಿಮ್ಗೆ ಏನು ಅಚೀವ್ ಆಗಬೇಕು ಇಲ್ಲಿಂದ 15 ಡೇಸ್ ಅಲ್ಲಿ, 1 ಮಂತ್ ಅಲ್ಲಿ, 2-3 ಮಂತ್ಸ್ ಅಲ್ಲಿ ಏನು ಅಚೀವ್ ಮಾಡಬೇಕು. ಡೋಂಟ್ ಕೀಪ್ ದಟ್ ಲಾಂಗ್ ಟೈಮ್. 2 ವರ್ಷ 5 ವರ್ಷದೆಲ್ಲ ಬರಿಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಅದು ನಿಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರಲ್ಲ. ಇಮಿಡಿಯೇಟ್ ಆಗಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದೇನಾಗುತ್ತೆ, ಕೆಲವ್ರಿಗೆ ಆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಇದನ್ನ ಅಟೆಂಡ್ ಮಾಡೋದು, ಫಾಲೋ ಮಾಡೋಂಥದ್ದು. ಸೊ ಇಲ್ಲಿಂದ 15-20 ಡೇಸ್ ಅಲ್ಲಿ, 1 ಮಂತ್ ಅಲ್ಲಿ, 2 ಮಂತ್ಸ್ ಅಲ್ಲಿ ಬರೋಂಥ ರಿಸಲ್ಟ್ಸ್ನ ನೀವು ಬರಬೇಕಾಗಿರೋದನ್ನ ನೀವು ಬರ್ದಾಗ ಏನಾಗುತ್ತೆ, ಅದು ಬೇಗ ಮ್ಯಾನಿಫೆಸ್ಟ್ ಆದಾಗ ನಂಬಿಕೆಯಿಂದ ಬರುತ್ತೆ, ಇನ್ನ ಮಾಡ್ಬೇಕಂತ ಅನ್ಸುತ್ತೆ. ಸೊ ಲೈಕ್ ದಟ್ ವೆರಿ ಶಾರ್ಟ್ ಟರ್ಮ್ ಗೋಲ್ ಇದೆ ಅಂಥದ್ದನ್ನ, ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಮನಿ ಬಗ್ಗೆ ಇರ್ಬೋದು, ನಿಮ್ಮ ಜಾಬ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಅಥವಾ ನಿಮ್ಮ ಪರ್ಸ್ನಲ್ ಬಗ್ಗೆ. ಓಕೆ, ನಿಮ್ಮ ಪರ್ಸ್ನಲ್ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ನಾನು ತುಂಬ ಕೂಲ್ ಅಂಡ್ ಕಾಮ್ ಆಗಿರ್ತೀನಿ, ಕೋಪ ಇಲ್ದಿರ ಕೂಲ್ ಅಂಡ್ ಕಾಮ್ ಆಗಿರ್ತೀನಿ, ಪಾಸಿಟಿವ್ ಆಗಿರ್ತೀನಿ. ಸೊ ಈ ಥರ, ಓಕೆ, ಸೊ ಈ ಥರ ಒಂದು ವಿಶಸ್ನ ನೀವೇನು ಮಾಡ್ಬೋದು, ಬರಿಬೋದು. ಸೊ ಒಂದು 5 or 6 ವಿಶಸ್ನ ಬರೀತೀರಾ ಅಂತ ಹೇಳಿದ್ರೆ, ಈ ವಿಶಸ್ನ ಹೇಗೆ ಬರೀತೀರಾ, ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ. ಅಫರ್ಮೇಷನ್. ಸೊ ಏನು ಅಫರ್ಮೇಷನ್ ಅಂದ್ರೆ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಓಕೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಬರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಇವಾಗ ನೀವು ಸ್ಯಾಲರಿ 2 lakh rupees ಅರ್ನ್ ಮಾಡಬೇಕು, ಆರ್ ಲೆಟ್ಸ್ ಸೇ 5 lakh rupees ಅರ್ನ್ ಮಾಡಬೇಕು. ಓಕೆ, 5 lakh rupees ಅರ್ನ್ ಮಾಡಬೇಕು ಅಂತ ಬರೆಯೋದಲ್ಲ, ಐ ಆಮ್ ಅರ್ನಿಂಗ್ 5 lakh rupees. ನಾನು ತುಂಬಾ ಖುಷಿಯಾಗಿ ಈಸಿಯಾಗಿ 5 lakh rupees ಅರ್ನ್ ಮಾಡ್ತಾ ಇದ್ದೀನಿ, ಗಳಿಸ್ತಾ ಇದ್ದೀನಿ, ಈ ರೀತಿ ಬರೆಯುವಂಥದ್ದು ಅಫರ್ಮೇಷನ್. ಓಕೆ, ಸೊ ಉದಾಹರಣೆ ಕೊಟ್ಟಿದ್ದೀನಿ. ಈ ರೀತಿ ನಿಮ್ಮ ಒಂದು ಯಾವುದೇ ಲೈಫ್ನ ಭಾಗ, ಹೆಲ್ತ್, ರಿಲೇಶನ್ಶಿಪ್, ಮನಿ, ಕರಿಯರ್, ಯಾವುದ್ರ ಬಗ್ಗೆ ಬೇಕಾದರೂ ಬರಿಬೋದು. ಅಥವಾ ನೀವೇನಾದರೂ ಬೈ ಮಾಡಬೇಕು, ಪಡ್ಕೋಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆ ಕೂಡ ನಿಮ್ಮ ವಿಶಸ್ನ ಬರಿಬೋದು. ಸರಿನಾ? ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ ಪ್ರೇಯರ್ ಒಂದಿಗೆ. ಫಸ್ಟ್ ಆಫ್ ಆಲ್ ಎಲ್ಲರೂ ದೀಪ ಹಚ್ಕೊಳ್ಳಿ, ಕ್ಯಾಂಡಲ್ನ ಹಚ್ಚಿ. ಸೊ ನಿಮ್ಮ ಇಷ್ಟ ದೇವರು ಅಥವಾ ಮನೆ ದೇವರು, ದೊಡ್ಡವ್ರಿಗೋಸ್ಕರ ಏನ್ ಮಾಡ್ತೀರಾ, ದೀಪ ಅಥವಾ ಕ್ಯಾಂಡಲ್ನ ಹಚ್ಚಿ. ಕ್ಲಾಸ್ ಎಂಡ್ ಆಗೋ ತನಕ ದೀಪ ಕ್ಯಾಂಡಲ್ ಹಾಗೆ ಇರುತ್ತೆ. ಡನ್. ಸೊ ಶುರು ಮಾಡೋಣ ಪ್ರೇಯರ್ ಒಂದಿಗೆ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ದೀರ್ಘವಾದ ಉಸಿರಾಟನ ಮಾಡ್ತಾ ಹೋಗಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಬ್ರೀತ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ತಾ ಇದ್ದೀರಾ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಯಾವುದೇ ನೆಗೆಟಿವ್ಸ್, ಟೆನ್ಷನ್ಸ್, ವರೀಸ್ ಎಲ್ಲ ಆಚೆ ಹಾಕ್ತಾ ಇದ್ದೀರಾ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ನೆನಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ, ಪೂರ್ವಜರನ್ನ ನೆನಪಿಸ್ಕೊಳ್ಳಿ, ನಿಮ್ಮ ಇಷ್ಟ ದೇವರು, ನಂಬಿರ್ತಕ್ಕಂಥ ದೇವರನ್ನ ನೆನಪಿಸ್ಕೊಳ್ಳಿ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅದ್ಭುತವಾದ ರಿಚುಯಲ್ನ ಅವಕಾಶ ಕೊಟ್ಟಿರೋದಕ್ಕೆ, ಈ ಕಲಿಕೆ, ಈ ಒಂದು ಸೆಷನ್ನ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ರಿಚುಯಲ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗೋ ಥರ ನನ್ನ ಎಲ್ಲ ವಿಷಸ್ಸು ಸಫಲವಾಗಿ ಅಚೀವ್ ಆಗೋ ಥರ ಯಾವುದೇ ಅಡೆ ತಡೆಗಳಿದ್ರು ಅದೆಲ್ಲ ಕ್ಲಿಯರ್ ಆಗಿ
ಬ್ಲಾಕೇಜಸ್ ಎಲ್ಲ ನಿವಾರಣೆ ಆಗಿ ತುಂಬ ಬೇಗನೆ ಈಸಿಲಿ ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗೋ ಥರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ ಅಂತೇಳಿ ಪ್ರೇ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದಕ್ಕೆ. ಸರಸ್ವತಿ ಆರಾಧನೆ ಮಾಡ್ತಾ, ದೇವಿ ಆರಾಧನೆ ಮಾಡ್ತಾ, ಎರಡು ಕೈನ ರಬ್ ಮಾಡ್ತಾ, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್, ವೆರಿ ಗುಡ್, ವೆರಿ ಗುಡ್. ಸೊ ಶುರು ಮಾಡೋಣ. ಕಮಾನ್, ನೋಡಿ ತುಂಬಾ ಜನ ಕ್ಯಾಮ್ರಾ ಆಫ್ ಮಾಡಿದ್ದೀರಾ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಸೊ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರಲ್ವಾ, ಕ್ಯಾಮ್ರಾ ಆನ್ ಮಾಡಿ, ಸೊ ದಟ್ ಎನರ್ಜಿ ಟ್ರಾನ್ಸ್ಫರ್, ಎನರ್ಜಿ ಎಕ್ಸ್ಚೇಂಜ್ ಆಗತ್ತೆ. ಸೊ ಶುರು ಮಾಡೋಣ ರೀ. ಪ್ರತಿಯೊಬ್ರು ಟೇಕ್ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ತಗೊಳ್ತೀರಾ, ಶೀಟ್ನ ಹೀಗಿಟ್ಕೊಳ್ತೀರಾ, ಉದ್ದುದ್ದ ಹೀಗಿಟ್ಕೊಳ್ತೀರಾ, ಹೆಡಿಂಗ್ ಅಲ್ಲಿ ಬರೀಬೇಕು. ಏನಂತ ಬರೀತೀರಾ? ಹೆಡಿಂಗ್ ಅಲ್ಲಿ ಬರೀತೀರಾ ಟು ಮೈ ಡಿಯರ್ ಯೂನಿವರ್ಸ್. ಬರೀತೀರಾ ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀಬಹುದು. ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬರೀರಿ ಟು ಮೈ ಡಿಯರ್ ಯೂನಿವರ್ಸ್. 3 ಬಾರಿ ಬರೀತೀರಾ ಕೆಳಗಡೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ಈಗ ಅದರ ಕೆಳಗಡೆ 1 2 3 4 5 ನಿಮ್ಮ ವಿಶಸ್ನ ಬರಿತಾ ಹೋಗ್ತೀರಾ. ಆಸ್ ಇಫ್ ಅದು ಆಲ್ರೆಡಿ ಅಚೀವ್ ಆಗಿದೆ, ಪಡ್ಕೊಂಡಿದ್ದೀರಾ ಅನ್ನೋ ರೀತಿ ಅಫರ್ಮೇಶನ್ ರೂಪದಲ್ಲಿ ಬರಿತಾ ಹೋಗ್ತೀರಾ. ಸರಿನಾ? ಬರಿಬೇಕಾದ್ರೆ ಲಾಟ್ ಆಫ್ ಎನರ್ಜಿ, ಭಕ್ತಿ, ಶ್ರದ್ಧೆ, ಇಂಟೆನ್ಷನ್ ಹಾಕಿ ಬರಿತಾ ಹೋಗಿ. ಸರಿನಾ? ಪ್ರತಿಯೊಬ್ರು ಬರೀರಿ. ನೋಡಿ, ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಬರಿಬೇಕು. ಸೊ ನಾನು ಕೂಡ ಬರಿತೀನಿ. ಪ್ರತಿಯೊಂದು ಗುರಿಗಳು ಬರಿಬೇಕಾದ್ರೆ, ನಿಮ್ಮ ವಿಶಸ್ ಬರಿಬೇಕಾದ್ರೆ ತುಂಬಾ ಖುಷಿಯಿಂದ, ಎನರ್ಜಿಯಿಂದ ಬರಿತಾ ಹೋಗಿ.
ಡನ್. ಆದ ನಂತರ ಲಾಸ್ಟ್ ಅಲ್ಲಿ ಮತ್ತೆ ಕೆಳಗಡೆ ಬರೀತೀರಾ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಆದ ನಂತರ ಕೆಳಗಡೆ ಜಾಗ ಇಲ್ಲ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲೂ ಬರೀಬಹುದು ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಸಿಗ್ನೇಚರ್ ಕೊನೆಯಲ್ಲಿ ನಿಮ್ಮ ಸಿಗ್ನೇಚರ್ನ ಹಾಕ್ತೀರಾ. ಎಸ್. ಡನ್. ಬರ್ದ್ರ ಎಲ್ಲರೂ? ಎಸ್. ಸೊ ಯಾವ ತರ ಫೋಲ್ಡ್ ಮಾಡಬೇಕು ಅದನ್ನ ಹೇಳ್ತೀನಿ, ಅಬ್ಸರ್ವ್ ಮಾಡಿ, ಎಲ್ಲರೂ ಗಮನ ಕೊಡಿ ನನ್ನ ಕಡೆಗೆ. ಸೊ ಬರ್ದಿರೋದು ನನ್ನ ಕಡೆಗಿದೆ. ಸೊ ಐ ಆಮ್ ಹೋಲ್ಡಿಂಗ್ ಲೈಕ್ ದಿಸ್. ಬರ್ದಿರೋದು ನನ್ನ ಕಡೆಗಿದೆ. ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಮಾಡ್ತೀರಾ ಒಂದು ಬಾರಿ, ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಟರ್ನ್ ಮಾಡ್ತೀರಾ ಮತ್ತೊಂದು ಬಾರಿ. ಓಕೆ, ಮತ್ತೊಮ್ಮೆ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಬರ್ದಿರೋದು ನನ್ನ ಕಡೆಗಿದೆ. ಐ ಆಮ್ ರೀಡಿಂಗ್ ಲೈಕ್ ದಿಸ್. ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ಈ ರೀತಿ ಒಂದ್ಸರಿ ಫೋಲ್ಡ್ ಮಾಡ್ತೀರಾ, ಮತ್ತೆ ಟರ್ನ್ ಮಾಡಿ, ಮೇಲ್ಗಡೆಯಿಂದ ಮತ್ತೊಮ್ಮೆ ನಿಮ್ ಕಡೆಗೆ ಒಂದ್ ಬಾರಿ ಫೋಲ್ಡ್ ಮಾಡ್ತೀರಾ. ಸರಿನಾ? ದಟ್ಸ್ ಇಟ್. ಸೊ ಈಗ ಒಂದು ಸೈಡ್ ಬರೀರಿ ಇನ್ಫಿನಿಟಿ ಸಿಂಬಲ್. ಇನ್ಫಿನಿಟಿ ಸಿಂಬಲ್ ಜೊತೆಗೆ 1176 ಈ ಒಂದು ಹೀಲಿಂಗ್ ಕೋಡ್, ವಿಶ್ ಮ್ಯಾನಿಫೆಸ್ಟೇಷನ್ ನ ಹೀಲಿಂಗ್ ಕೋಡ್. ಮತ್ತೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಇನ್ಫಿನಿಟಿ ಸಿಂಬಲ್ 1176. ಇದು ನಿಮ್ಮ ವಿಶ್ ಮ್ಯಾನಿಫೆಸ್ಟೇಷನ್ ಹೀಲಿಂಗ್ ಕೋಡ್. ಸೊ ಎರಡೂ ಕಡೆ ಬರ್ದೀನಿ, ಇನ್ಫಿನಿಟಿ ಸಿಂಬಲ್ ಜೊತೆಗೆ 1176. ಡನ್. ಈಗ ಈ ಒಂದು ಗ್ರಾಟಿಟ್ಯೂಡ್ ಲೆಟರ್ ಅಥವಾ ವಿಶ್ ಲೆಟರ್ನ ಏನ್ ಮಾಡೋಣ, ಎನರ್ಜೈಸ್ ಮಾಡೋಣ. ಸೊ ಏನ್ ಮಾಡ್ತೀರಾ, ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ಓಕೆ, ನಿಮ್ಮ ಹಸ್ತಗಳಲ್ಲಿ ಇಟ್ಕೊಳ್ತೀರಾ, ಎನರ್ಜೈಸ್ ಮಾಡೋಣ. ಅದಾದ ನಂತರ ಸ್ಟೂಡೆಂಟ್ಸ್, ಮಾಸ್ಟರ್ ಕೋರ್ಸ್ ಕಲ್ತಂತ ಸ್ಟೂಡೆಂಟ್ಸ್ ಅಥವಾ DMC ಸ್ಟೂಡೆಂಟ್ಸ್, ಗೊತ್ತು ನಿಮಗೆ ಏನೆಲ್ಲ ಎನರ್ಜೈಸ್ ಮಾಡ್ಬೇಕಂತ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಅದನ್ನೆಲ್ಲ ಎನರ್ಜೈಸ್ ಮಾಡಿ, ಆಕ್ಟಿವೇಟ್ ಮಾಡಿ. ಅಂಡ್ ಮಿಗ್ದವರೆಲ್ಲರೂ ನೀರ್ ಬಾಟಲ್ನ ಕೈಯಲ್ಲಿ ಇಟ್ಕೊಳ್ತೀರಂತೆ. ಸರಿನಾ? ಸೊ ಹಸ್ತದಲ್ಲಿ ಶೀಟನ್ನ ಕೈಯಲ್ಲಿ ಇಟ್ಕೊಳ್ಳಿ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ ನಿಮ್ಮ ಎಲ್ಲ ವಿಶಸ್ನ, ಏನೇನೆಲ್ಲ ಬರ್ದಿದ್ದೀರಾ, ಪ್ರತಿಯೊಂದೊಂದು ವಿಶಸ್ಸು ತುಂಬಾ ಈಸಿಯಾಗಿ, ಸುಲಭವಾಗಿ, ತುಂಬಾ ಬೇಗನೆ ಅಚೀವ್ ಮಾಡ್ತಾ ಇದ್ದೀರಾ. ಅನ್ಕೊಳ್ದೆ ಇರೋಷ್ಟು ತುಂಬಾ ಬೇಗನೆ ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ ನಿಮ್ಮ ಎಲ್ಲ ವಿಶಸ್ ಫುಲ್ಫಿಲ್ ಆಗ್ತಾ ಇರೋದನ್ನ, ಹ್ಯಾಪಿನೆಸ್ನ ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ, ಆ ಇಮೋಷನ್ನ ಫೀಲ್ ಮಾಡಿ. ಹಸ್ತಗಳ ಮುಖಾಂತರ ನಿಮ್ಮ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ವಿಶಸ್ಗೂ ಹಗ್ ಮಾಡಿ. ಹಗ್ ಮಾಡ್ತಾ ಎನರ್ಜಿ ಕೊಡಿ, ಲವ್ ಕೊಡಿ, ಕಿಸ್ ಮಾಡಿ. ಸೊ ಪ್ರೀತಿಯನ್ನ ಕೊಡ್ತಾ, ಎನರ್ಜಿನ ಕೊಡ್ತಾ, ಕೀಪ್ ಇಟ್ ಡೌನ್.
ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ಎನರ್ಜೈಸ್ ಮಾಡಿ, ಹಾಗೆ ಮಿಗ್ದವರೆಲ್ಲರೂ ಕೂಡ ಟೇಕ್ ದ ವಾಟರ್ ಬಾಟಲ್, ನೀರ್ ಬಾಟಲ್ನ ಕೈಲಿ ಇಟ್ಕೊಳ್ಳಿ 2 ಹಸ್ತಗಳಿಂದ. ಕಣ್ಣು ಮುಚ್ಕೊಳ್ಳಿ. ನಿಮ್ಮ 2 ಹಸ್ತಗಳಿಂದ ನೀರಿಗೆ ಎನರ್ಜಿ ಕೊಡಿ. ಮನ್ಸಲ್ಲೇ ಅಫರ್ಮೇಶನ್ ಹೇಳ್ಕೊಳ್ಳಿ, ನಿಮ್ಮ ವಿಶಸ್ ಎಲ್ಲ ಹೇಳ್ಕೊಳ್ಳಿ, ವಿಜುವಲೈಸ್ ಮಾಡಿ. ಈಗೇನೆಲ್ಲ ಬರೆದ್ರಿ ಅದನ್ನೆಲ್ಲ ಮನ್ಸಲ್ಲೇ ಹೇಳ್ಕೊಳ್ಳಿ, ವಿಜುವಲೈಸ್ ಮಾಡಿ. ನಿಮ್ಮ ಎಲ್ಲ ವಿಶಸ್ನ ಅಚೀವ್ ಮಾಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ, ಸಕ್ಸಸ್ನ ಫೀಲ್ ಮಾಡಿ. ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಯಾವ ಥರ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ, ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ ಕೊಡಿ, ಪ್ರೀತಿಯನ್ನ ಕೊಡಿ, ಎನರ್ಜೈಸ್ ಮಾಡಿ ವಾಟರ್ನ, ಥ್ಯಾಂಕ್ ಯು ಹೇಳಿ. ಎಸ್, ಕೀಪ್ ಇಟ್ ಡೌನ್. ನೇತ್ರಾವತಿ ಮೇಡಮ್, ಬಾಟಲ್ನ ಹೀಗಿಟ್ಕೊಳ್ಳಿ, ತುಂಬ ಒಳ್ಳೆಯದು. ರಾದರ್ ಹಿಂಗಿಟ್ಕೊಳ್ಳೋದಕ್ಕಿಂತ ಹಿಂಗಿಟ್ಕೊಂಡ್ರೆ ಹಸ್ತವನ್ನ ಪೂರ್ತಿಯಾಗಿ ನೀರಿಗೆ ಕವರ್ ಮಾಡ್ತೀರಾ, ದಟ್ ಈಸ್ ಗುಡ್ ಆಕ್ಚುಲಿ. ಸರಿನಾ? ಸೊ ರೈಟ್ ನೌ ಈಗ ಬರ್ನ್ ಮಾಡೋಣ. ನಮ್ಮ ವಿಶ್ ಲೆಟರ್ನ ಏನ್ ಮಾಡೋಣ, ಬರ್ನ್ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಓಕೆ, ಸೊ ಪ್ರತಿಯೊಬ್ರು ಟೇಕ್ ದ ಬೌಲ್ ಅಥವಾ ತಟ್ಟೆ. ಜನರಲಿ ಅಮಾವಾಸ್ಯೆ ರಿಚುವಲ್ಗೆ ತಟ್ಟೆ ತಗೊಳ್ಳಿ, ಬಿಕಾಸ್ ಪೇಪರ್ನ ಬರ್ನ್ ಮಾಡಿದಾಗ ಜಾಸ್ತಿ ಫ್ಲೇಮ್ ಬರುತ್ತೆ. ಸೊ ಬೆಟರ್ ನೀವೇನ್ ಮಾಡಬೇಕು, ಅಮಾವಾಸ್ಯೆ ರಿಚುವಲ್ಗೆ ತಟ್ಟೆನ ತಗೊಳ್ತೀರಾ. ಸೊ ಹೋಲ್ಡರ್ ಒಂದಿಗೆ ಚಿಮಟ ಒಂದಿಗೆ ವಿಶ್ ಲೆಟರ್ನ ಇಟ್ಕೊಳ್ಳಿ ಅಂಡ್ ಬರ್ನ್ ಮಾಡಿ ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳೋ ತರ ಹೋಲ್ಡ್ ಮಾಡಿ. ಮಕ್ಕಳೆಲ್ಲ ಇದ್ದಾಗ ಕೇರ್ಫುಲ್, ಚಿಕ್ಕ ಮಕ್ಕಳಿದ್ದಾಗ, ಬಿಕಾಸ್ ಪೇಪರ್ ಬರ್ನ್ ಮಾಡಿದಾಗ ತುಂಬಾ ಫ್ಲೇಮ್ ಬರುತ್ತೆ. ತಟ್ಟೆ ಕೂಡ ಸ್ವಲ್ಪ ದೊಡ್ಡದಿಟ್ಕೊಳ್ಳಿ, ಬಿಸಿನೂ ಆಗತ್ತೆ. ಎಕ್ಸ್ಪೀರಿಯನ್ಸ್. ಡನ್. ಆಯ್ತಾ ಎಲ್ಲಾರ್ದು? ಎಸ್, ರೈಟ್ ನಾವು ಏನ್ ಮಾಡೋಣ, ಇದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಈಗಲೇ ಎಲ್ಲರೂ ರೈಟ್ ನಾವು ಎಲ್ಲರೂ ಬಾಲ್ಕನಿಗೆ ಹೋಗ್ತೀರಾ ಅಥವಾ ಆಚೆ ಹೋಗ್ತೀರಾ, ಟೆರೆಸ್ಗೆ ಹೋಗ್ತೀರಾ, ಆಕಾಶವನ್ನ ನೋಡ್ತಾ, ಚಂದ್ರ ಇರಲ್ಲ ಬಿಡಿ, ನ್ಯೂ ಮೂನ್ ಇವತ್ತು, ಸೊ ಚಂದ್ರ ಇರೋದಿಲ್ಲ, ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಬ್ಲೋ ಮಾಡಿ. ತಟ್ಟೆಲಿರೋ ಆಶಸ್ನೆಲ್ಲ ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪೋ ಥರ ಬ್ಲೋ ಮಾಡಿ. ಅಲ್ಲೇ ನಿಂತ್ಕೊಳ್ಳಿ ಕಣ್ಮುಚ್ಕೊಂಡು 30 ಸೆಕೆಂಡ್ಸ್. ಕಣ್ಮುಚ್ಕೊಂಡು ನಿಮ್ಮ ವಿಶಸ್ ಎಲ್ಲ ಇಮ್ಯಾಜಿನ್ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ದೆನ್ ಕಮ್ ಬ್ಯಾಕ್. ಓಕೆ, ಸೊ 30 ಸೆಕೆಂಡ್ಸ್ ಅಲ್ಲೇ ನಿಂತ್ಕೊಂಡು ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡ್ತಾ ಆಮೇಲೆ ಬರ್ತೀರ. ಸರಿನಾ? ಎಲ್ಲರೂ ಮಾಡ್ಬಿಟ್ಟು ಬನ್ನಿ, ನಾನು ಕೂಡ ಕಂಪ್ಲೀಟ್ ಮಾಡಿ ಬರ್ತೀನಿ.
ಎಸ್. ಡನ್. ಸೂಪರ್, ವೆರಿ ಗುಡ್. ಸೊ ಕ್ಯಾಮ್ರಾ ಆನ್ ಆಗಿರೋರು ಬಂದಿದ್ದೀರಾ, ಕಾಣಿಸ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ. ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ, ನೀವು ಬಂದ್ರ ಮುಗೀತಾ ಗೊತ್ತಿಲ್ಲ. ಇಫ್ ಯು ಆರ್ ಡನ್, ಚಾಟ್ ಬಾಕ್ಸ್ ಅಲ್ಲಿ ಡಿ ಅಂತ ಹಾಕಿ, ಡನ್ ಅಂತ ಹಾಕಿ. ಸೊ ರೈಟ್ ನೌ ಒಂದು ಅದ್ಭುತವಾದ ಮೆಡಿಟೇಷನ್ ಮಾಡೋಣ. ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್, ಪವರ್ಫುಲ್ ಮಂತ್ರ, ಪವರ್ಫುಲ್ ಮಂತ್ರ. ಸೊ ಪ್ರತಿಯೊಬ್ರು ಏನ್ ಮಾಡಬೇಕು, ರೈಟ್ ನೌ ಈ ಒಂದು ಧ್ಯಾನದ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. ನೋ ಬಾಡಿ ಮೂಮೆಂಟ್ಸ್, ಕಂಪ್ಲೀಟ್ ಇನ್ವಾಲ್ವ್ ಆಗ್ತೀರಾ. ಗಮನ ಪೂರ್ತಿ ನಿಮ್ಮ ಉಸಿರಾಟದ ಮೇಲೆ, ಎನರ್ಜಿಯ ಮೇಲೆ, ಥರ್ಡ್ ಐ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ, ಮಂತ್ರದ ಮೇಲೆ ಫೋಕಸ್ ಮಾಡ್ತೀರಾ. ಸರಿನಾ? ಆದಷ್ಟು ಎಲ್ಲರೂ ಕ್ಯಾಮರಾ ಆನ್ ಮಾಡ್ತಾ ಮಾಡಿ. ಓಕೆ, ಎಸ್, ಮಾಡೋಣ. ಸೊ ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಜ್ಞಾನ ಮುದ್ರೆ. ಮಂಡಿಯ ಮೇಲೆ ಇಟ್ಕೊಳ್ತೀರಾ. ಬೆನ್ನ ನೇರ ಇರಲಿ. ಸಿಟ್ ಸ್ಟ್ರೈಟ್. ಶೋಲ್ಡರ್ ರಿಲ್ಯಾಕ್ಸ್. ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಫೋಕಸ್ ಮಾಡ್ತಾ. ನೋ ಬಾಡಿ ಮೂಮೆಂಟ್ಸ್. ಮುಖದಲ್ಲಿ ಒಂದು ಖುಷಿ ಇರಲಿ. ಖುಷಿಯಿಂದ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम्। क्रोधधरे रूपे चण्डरूपे नमोऽस्तु ते। सृष्टिरूपे नमस्तुभ्यं त्राहि मां शरणागतम्। जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम्।
नवम्यां यः पठे नरः षण्मासेः सिद्धिमाप्नोति नात्र कार्या विचारणा। मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ತಲೆನ ಮೇಲೆತ್ತಿ, ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿಯ ಜೊತೆ ಕನೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ಡೀಪ್ ಇನ್ಹೇಲ್ ಮಾಡ್ತಾ ಫೀಲ್ ಮಾಡಿ ನಿಮ್ಮ ಹಸ್ತಗಳ ಮುಖಾಂತರ ಎನರ್ಜಿನ ಪಡ್ಕೊಳ್ತಾ ಇದ್ದೀರಾ. ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನು ಎನರ್ಜೈಸ್ ಮಾಡ್ಕೊಳ್ಳಿ, ಶಕ್ತಿಯನ್ನ ಪಡ್ಕೊಳ್ಳಿ. ಹಸ್ತದಲ್ಲಿ ಒಂದು ಎನರ್ಜಿನ ಪಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ ಯೂನಿವರ್ಸ್ ಇಂದ ಒಂದು ವೈಟ್ ಕಲರ್ ಲೈಟ್ ಪಾಸ್ ಆಗ್ತಾ ಇದೆ ನಿಮ್ಮ ಮೇಲೆ. ನಿಮ್ಮ ಹಸ್ತಗಳ ಮುಖಾಂತರ ಕಂಪ್ಲೀಟ್ಲಿ ಎನರ್ಜಿನ ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ಎರಡೂ ಹಸ್ತದಲ್ಲಿ ಎನರ್ಜಿನ. ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ
ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ರಿಚುವಲ್ಸ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಈಗ ವಾಟರ್, ನೀರ್ ಬಾಟಲ್ ಏನಿದೆ, ಅರ್ಧ ನೀರನ್ನ ಕುಡಿತೀರಾ ನೀವು, ಇನ್ನು ಅರ್ಧ ನೀರನ್ನ ಸೆಷನ್ ಮುಗಿದ್ಮೇಲೆ ಇವಾಗ ಗಿಡಕ್ಕೆ ಹಾಕ್ತೀರಾ. ಓಕೆ, ಯಾಕೆ? ಈ ವಾಟರ್ನ ಎನರ್ಜೈಸ್ ಮಾಡಿದಿರಾ, ಚಾರ್ಜ್ ಮಾಡಿದಿರಾ. ಅರ್ಧ ಬಾಟಲ್ ನೀವು ಕುಡಿತೀರಾ, ಇನ್ನು ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸೊ ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಶಸ್ ಕೂಡ ಬೆಳೆದು ಅಚೀವ್ ಆಗುತ್ತೆ. ನೀವು ಕುಡಿತೀರಾ, ನೀವು ಬೆಳೀತಾ ಬೆಳೀತಾ ನಿಮ್ಮ ಲೈಫಲ್ಲಿ ವಿಶಸ್ ಫುಲ್ಫಿಲ್ ಆಗುತ್ತೆ. ಓಕೆ, ಹಾಫ್ ಬಾಟಲ್ ನೀರು ಕುಡಿರಿ ಎಲ್ಲರೂ. ಡನ್. ಸೊ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಇವತ್ತಿನ ರಿಚುವಲ್ ಅನುಭವ ಹೇಗನ್ನಿಸ್ತು? ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಅನ್ಮ್ಯೂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿ ಹೃದಯ ಧನ್ಯವಾದಗಳು ಗುರುಗಳೇ. so much for this wonderful ritual. ಗುರುಜಿ, ತುಂಬಾ ಚೆನ್ನಾಗಿತ್ತು. ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಗುರುಜಿ. ಪಾಸಿಟಿವ್ ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಫೀಲ್ ಗುರುಜಿ, ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. So much all of you. I really appreciate ಯಾರೆಲ್ಲ ಲೈವ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ಯಾರಿಗಾದ್ರೂ ಅರ್ಧದಿಂದ ಜಾಯಿನ್ ಆದ್ರಿ ಅಥವಾ ಲೈವ್ ಅಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಸೊ ಏನ್ ಮಾಡಿ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಫ್ಟರ್ ಸಮ್ ಟೈಮ್ ಈ ವಿಡಿಯೋ ಅಪ್ಡೇಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಈ ವಿಡಿಯೋನ ನೀವೇನ್ ಮಾಡಿ, ಒಂದು 5-10 ಜನಕ್ಕೆ ಶೇರ್ ಮಾಡಿ, ಸೊ ದಟ್ ಅವರು ಈ ರಿಚುವಲ್ನ ಮಾಡಿ ಅವರ ಲೈಫಲ್ಲೂ ವಿಶಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಓಕೆ, ಸೊ ಆಸ್ ಅ ಗ್ರಾಟಿಟ್ಯೂಡ್ ಆಗಿ ನೀವೇನ್ ಮಾಡ್ತೀರಾ, ಈ ಒಂದು ವಿಡಿಯೋನ ಶೇರ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಸೊ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ, ಕಾಪಿ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡನ್? ಎಸ್. ಸೊ ದಟ್ಸ್ ಇಟ್. ಕ್ಯಾಂಡಲ್ನ ಆರಿಸ್ಬೋದು ಇವಾಗ ನೀವು, ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ, ಸರಿನಾ? ಸೊ ಎಲ್ಲ ವಿಶಸ್ ಫುಲ್ಫಿಲ್ ಆಗಲಿ ನಿಮಗೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ, ಜೈ ಗುರುದೇವ್, ಎಲ್ಲರಿಗೂ ಒಳ್ಳೇದಾಗ್ಲಿ. See you all. Thank you, ಗುರುದೇವ್. Thank you so much. Happy night, ಗುರುಗಳೇ. Happy night. Happy night. Thank you, ಗುರುಜಿ. ಗುರುಜಿ. Let's meet tomorrow, sir. Thank you so much, Guruji. waiting for ನಾಳೆ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ ಗುರುಜಿ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. Happy night, ಗುರುಜಿ. Thank you so much, Guruji. Thank you, sir. See you tomorrow. ವಾಟರ್ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ, ಯಾವ್ದಾದ್ರು ಒಳ್ಳೆ ಬೆಳೀತಾ ಇರೋಂಥ ಗಿಡಕ್ಕೆ ನೀರನ್ನ ಹಾಕಿ. ಓಕೆ, ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್. ಸೊ ಯೂಟ್ಯೂಬಲ್ಲಿ ಬರೋ ಲಿಂಕನ್ನು ಶೇರ್ ಮಾಡಿ ಇನ್ನೊಂದು ಜನಕ್ಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹ್ಯಾಪಿ ನೈಟ್.